ಮುಖ್ಯಾಂಶಗಳು. ಜಿದ್ದಾಜಿದ್ದಿ ಕಣವಾಗಿರುವ ಮಡಿಕೇರಿ ಕ್ಷೇತ್ರ ಕುಶಾಲನಗರದಲ್ಲಿ ಅಬ್ಬರದ ಪ್ರಚಾರ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ಖಚಿತ, ಲೋಕೇಶ್ ವಿಶ್ವಾಸ. ಕುಶಾಲನಗರದಲ್ಲಿ ಬಿಜೆಪಿಯಿಂದ ಬೃಹತ್ ಬಹಿರಂಗ ಸಭೆ. ವಾರ್ತೆಗಳ ವಿವರ. ಜಿದ್ದಾಜಿದ್ದಿ ಕಣವಾಗಿರುವ ಮಡಿಕೇರಿ ಕ್ಷೇತ್ರ ಕುಶಾಲನಗರದಲ್ಲಿ ಅಬ್ಬರದ ಪ್ರಚಾರ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ಖಚಿತ, ಲೋಕೇಶ್ ವಿಶ್ವಾಸ. ಮಡಿಕೇರಿ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ಕೆಎಂ ಲೋಕೇಶ್ ರವರು ಇಂದು ಕುಶಾಲನಗರದಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ನೂರಾರು ಕಾರ್ಯಕರ್ತರೊಂದಿಗೆ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ನಂತರ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಮುಖರಾದ ನರಸಿಂಹಮೂರ್ತಿ, ಉಮೇಶ್, ಅಬ್ದುಲ್ ಖಾದರ್, ಕರಿಯಪ್ಪ, ಉಮೇಶ್, ಪಾರ್ವತಿ ಇನ್ನಿತರರು ಉಪಸ್ಥಿತರಿದ್ದರು. ಮಡಿಕೇರಿ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ಕೆಎಂ ಲೋಕೇಶ್ ಅವರು ಇಂದು ಕುಶಾಲನಗರದ ಬೈಚಿನಹಳ್ಳಿ ಮಾರಿಯಮ್ಮ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಮತಯಾಚನೆ ನಡೆಸಿದರು. ನಂತರ ಕುಶಾಲನಗರದಲ್ಲಿ ಕಾಂಗ್ರೆಸ್ ಕಚೇರಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನಮ್ಮ ಜಿಲ್ಲಾ ಎಲೆಕ್ಷನ್ ಕಮಿಟಿ ವತಿಯಿಂದ ಅನುಮತಿಯನ್ನು ಪಡೆದು ನಗರ ಕಾಂಗ್ರೆಸ್ ಕಚೇರಿಯನ್ನು ನಮ್ಮ ಅಭ್ಯರ್ಥಿಯಾದ ಲೋಕೇಶ್ ಕುಮಾರ್ ಅವರು, ನಮ್ಮ ಹಿರಿಯರಾದ ನರಸಿಂಹಮೂರ್ತಿ ಅವರು ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಹಾಗೆಯೇ ಇವತ್ತು ಈ ಕಚೇರಿ ಉದ್ಘಾಟನೆ ಮಾಡಿ ಮಾತನಾಡಬೇಕು ಅಂತ ಅವ್ರ ಮೇಲೆ ಅವರನ್ನು ನಾವು ಕೇಳ್ಕೊಂಡ ಮೇರೆಗೆ ಅವರು ಸಮ್ಮತಿ ನೀಡಿ ವೇದಿಕೆ ಮೇಲೆ ಹೇಳಿದ್ದಾರೆ. ನಮ್ಮ ಹಿರಿಯ ಕಾಂಗ್ರೆಸ್ ನಾಯಕರುಗಳು ಇವತ್ತು ಎಂ ನಾರಾಯಣವರು, ವಿಠಲ್ ಚಂಗಪ್ಪನವರಿರ್ಬೋದು, ಟಿ ಜಾನ್ ಅವರು, MP ವಿಶ್ವನಾಥ್ ಅವರು, ಚಂದ್ರಕಲಾ ಅವರು, ನರಸಿಂಹಮೂರ್ತಿಯವರು, ಹಾಗೆ ಎಲ್ಲ ಇವತ್ತು ಬ್ಲಾಕ್ನ ಅಧ್ಯಕ್ಷಗಳು, ಎಲ್ಲ ವಲಯ ಅಧ್ಯಕ್ಷಗಳು ಸಹ ಹೆಚ್ಚಿನ ಒಂದು ಬಿರುಸಿನಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಯುವಕರು ನಮ್ಮ ಈ ಮಡಿಕೇರಿ ಕ್ಷೇತ್ರದಲ್ಲಿ ಯುವಕರ ಒಂದು ದಂಡೆ ಇವತ್ತು ನಮ್ಮ ಕಾಂಗ್ರೆಸ್ಗೆ ಸೇರ್ತಾ ಇದೆ. ಯುವಕರ ಒಂದು ಬಲ ನಮಗೆ ಇವತ್ತು ಕಾಂಗ್ರೆಸ್ಗೆ ಒಂದು ಗೆಲುವಿನ ನಿರೀಕ್ಷೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದರಿಂದ ನಮಗೆ ಇವತ್ತು ಹಿರಿಯವರ ಆಶೀರ್ವಾದ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಪ್ರಯತ್ನದಿಂದ ಇವತ್ತು ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸ್ತಾ ಇದ್ದ ಒಂದು ದೃಢ ವಿಶ್ವಾಸ ನಮಗಿದೆ. ಬಿಜೆಪಿಯಿಂದ ಬೃಹತ್ ಬಹಿರಂಗ ಸಭೆ. ಕುಶಾಲನಗರದ ಕಾರು ನಿಲ್ದಾಣದಲ್ಲಿ ಬಿಜೆಪಿಯಿಂದ ಆಯೋಜಿಸಿದ ಬೃಹತ್ ಬಹಿರಂಗ ಸಭೆಯಲ್ಲಿ ಮಡಿಕೇರಿ ಕ್ಷೇತ್ರದಿಂದ ಸ್ಪರ್ಧಿಸಿರುವ MP ಅಪ್ಪಚ್ಚು ರಂಜನ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿಯು ಬಹುಮತಗಳಿಂದ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದರು. ವೇದಿಕೆಯಲ್ಲಿ ಬಿಜೆಪಿ ಮುಖಂಡರುಗಳಾದ ಲೋಕೇಶ್, SG ಮೇದಪ್ಪ, ಚರಣ್, ನಾಗೇಶ್, ಬಾರ್ತ್ರೀಶ್ ಇನ್ನಿತರರು ಉಪಸ್ಥಿತರಿದ್ದರು. ಸಭೆಯ ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮತಯಾಚಿಸಿದರು. ಕುಶಾಲನಗರದ ಕಾರು ನಿಲ್ದಾಣದಲ್ಲಿ ಬಿಜೆಪಿಯಿಂದ ಬೃಹತ್ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿತ್ತು. ಮಡಿಕೇರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ MP ಅಪ್ಪಚ್ಚು ರಂಜನ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿಯು ಬಹುಮತಗಳಿಂದ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದರು. ವೇದಿಕೆಯಲ್ಲಿ ಬಿಜೆಪಿ ಮುಖಂಡರುಗಳಾದ ಲೋಕೇಶ್, ಮೇದಪ್ಪ, ಚರಣ್, ನಾಗೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಕಳೆದ ಸಾರಿ ಚುನಾವಣೆಗೆ ಬಂದಂತಹ ಸಂದರ್ಭದಲ್ಲಿ ನಾವು ವಚನಭ್ರಷ್ಟ JDS ಅಂತೇಳಿ ನಾವು ಅಧಿಕಾರಕ್ಕೆ ಬಂದವು. ನಮಗೆ 20 ತಿಂಗಳು ಸರ್ಕಾರವನ್ನು ಕೊಡದೆ ಅವರು ಅಧಿಕಾರ ನಡೆಸಿದ ನಂತರ ನಮ್ಮ ಸರ್ಕಾರವನ್ನು ಬೀಳಿಸುವಂತಹ ಕೆಲಸವನ್ನು ಮಾಡಿ. ಆದರೆ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಮಾಡಿದಂತಹ ಅಭಿವೃದ್ಧಿ ಕಾರ್ಯವನ್ನು ಜನರ ಮುಂದೆ ಇಟ್ಟು ಇವತ್ತು ಮತಯಾಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ನಿಮಗೆ ಒಂದು ಉದಾಹರಣೆ ನೀಡಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ಕುಶಾಲನಗರ ಟೌನ್ ಪಂಚಾಯತ್ ಇರ್ಬೋದು, ಇವತ್ತು ಬಸ್ ಸ್ಟ್ಯಾಂಡ್ ಇರ್ಬೋದು, ಕಲಾಭವನ ಇರ್ಬೋದು, ಅದರ ಜೊತೆಗೆ ನಮ್ಮ ಪಾರ್ಕ್ ಇರ್ಬೋದು, ಕುಡಿಯುವ ನೀರಿಗೆ ವ್ಯವಸ್ಥೆ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಸ್ಪೋರ್ಟ್ಸ್ ಶಾಲೆ ಇರ್ಬೋದು, ಸೈನಿಕ್ ಶಾಲೆ ಇರ್ಬೋದು, ಯೂನಿವರ್ಸಿಟಿ ಬ್ರಾಂಚ್ ಇರ್ಬೋದು, ಈ ರೀತಿಯ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ನಾನು 94ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿದೆ. ಆ ಸಂದರ್ಭದಲ್ಲಿ ನನ್ನನ್ನು ಪತ್ರಕರ್ತರು ಕೇಳಿದಾಗ ನೀವು ಏನೇ ಒಂದು ಮಾಡ್ತೀರಿ ಅಂತ ಹೇಳೋ ವಿಚಾರವನ್ನು ಕೇಳಿದೆ. ಆವಾಗ ನಾನು ಒಂದು ಪಟ್ಟಿಯನ್ನು ಹೇಳಿದೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಜುಕೇಷನ್ಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತೇವೆ, ಬಡವರಿಗೆ ಮನೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ, ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತ ಚಿಂತನೆಯನ್ನು ಮಾಡಿದ್ದೇವೆ ಅಂತ ಹೇಳೋ ವಿಚಾರವನ್ನು ಹೇಳಿದೆ. ಅದರ ಜೊತೆಗೆ ಹಳ್ಳಿಗೆ ರಸ್ತೆಯನ್ನು ಕೊಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇವತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ತಾವು ನೋಡಿದ ಹಾಗೆ ಸನ್ಮಾನ್ಯ ಅಭಿಮನ್ಯು ಕುಮಾರ್ ಮಾತಾಡುವಾಗ ಹೇಳಿದ್ರು, ನಮ್ಮ ಎದುರುಗಡೆ ಇರುವಂತಹ ರಸ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 180 ಕೋಟಿ ರೂಪಾಯಿ ಹಣವನ್ನು ಒದಗಿಸಿ ಈ ರಸ್ತೆಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಹೆಬ್ಬಾಳೆಯಿಂದ ಕುಶಾಲನಗರಕ್ಕೆ ಬರುವಂತಹ ರಸ್ತೆಯನ್ನು ತಾವು ನೋಡಬಹುದು.
ಸುಮಾರು 64 ಕೋಟಿ ರೂಪಾಯಿಯಲ್ಲಿ ಡಬಲ್ ರಸ್ತೆ ಆಗ್ತಾ ಇದೆ. ಇವತ್ತು ನಮ್ಮ ಕೋರ್ಕೋನಿಂದ ಸೋಮಾರ್ಪೇಟೆಗೆ ಹೋಗುವಂತ ರಸ್ತೆ ಇರುವುದು, ಅದು ಕೂಡ ಮರು ಡಾಮರೀಕರಣ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲವೂ ಕೂಡ ಮಣ್ಣಿನ ಪ್ಯಾಚ್ ವರ್ಕ್ ಮಾಡ್ತಾ ಇದ್ರು. ಚರಿತ್ರೆ ಮೊದಲ ಬಾರಿಗೆ ಎಲ್ಲೆಲ್ಲ ಗುಂಡಿ ಬೀಳ್ತದೆ ಅಲ್ಲೆಲ್ಲ ಮಣ್ಣು ತುಂಬಿಸಿ ಪ್ಯಾಚ್ ವರ್ಕ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ರು. ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲೂ ಕೂಡ ಎಲ್ಲ ಗಲ್ಲಿಗಳಲ್ಲಿ ಕೂಡ ತಾರ್ ರಸ್ತೆ ಇರ್ಬೋದು. ಇವತ್ತು ಹರಿಜನ ಗಿರಿಜನ ಕಾಲೋನಿಗಳಲ್ಲಿ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದ ಮೇಲೆ ಕಾಂಕ್ರೀಟ್ ರಸ್ತೆಯನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಸಿಮೆಂಟ್ ರಸ್ತೆಯನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಡ್ರೈನೇಜ್ ಅನ್ನು ಕೂಡ ಸಿಮೆಂಟ್ ರಸ್ತೆಯನ್ನು ಮಾಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಕುಶಾಲನಗರದಲ್ಲಿ ಮಾರ್ಕೆಟ್ ಇರ್ಬೋದು, ಪ್ರತಿ ವರ್ಷ ನಾವು 5 ಕೋಟಿ ರೂಪಾಯಿ ಹಣವನ್ನ ಈ ಪಟ್ಟಣ ಪಂಚಾಯತಿಗೆ ಬಿಡುಗಡೆ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಆದ್ರೆ ನಾನು 94ರಿಂದ 2000 ತನಕ ಶಾಸಕನಾಗಿ ಕೆಲಸವನ್ನು ಮಾಡಿದಾಗ ಕೇವಲ ಒಂದು ಪಟ್ಟಣ ಪಂಚಾಯತಿಗೆ ಒಂದು ವರ್ಷಕ್ಕೆ 25 ಲಕ್ಷ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಾಜಾ ಹಾಗೂ ನಿರಂತರ ಸುದ್ದಿಗಾಗಿ ನೋಡಿ ನಮ್ಮ ಚಾನೆಲ್. ವಂದನೆಗಳೊಂದಿಗೆ ಲಾವಣ್ಯ.